ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಜಿಟಿ ದೇವೇಗೌಡರು ಸಿಡಿದೆದ್ದಿದ್ದಾರೆ. ಎಚ್ಡಿಕೆ ಪುತ್ರ ವ್ಯಾಮೋಹದ ವಿರುದ್ಧ ಜಿಟಿ ದೇವೇಗೌಡರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಕೈ ತಪ್ಪಿದ್ದಕ್ಕೆ ನಿರಾಸೆಯಾಗಿಬಿಟ್ಟಿದೆ ಜಿಟಿ ದೇವೇಗೌಡರಿಗೆ. ನಿನ್ನೆಯವರೆಗೂ ಜೆಡಿಎಲ್ಪಿ ಸ್ಥಾನಕ್ಕೆ ಜಿಟಿ ದೇವೇಗೌಡರ ಹೆಸರು ಇತ್ತು, ಕೇಳಿ ಬರ್ತಾ ಇತ್ತು. ಹೀಗಾಗಿ ತಮ್ಮ ಹೆಸರು ಘೋಷಣೆಯಾಗುವ ನಿರೀಕ್ಷೆಯಲ್ಲಿ ಜಿಟಿ ದೇವೇಗೌಡರಿದ್ರು. ಆದ್ರೆ ಜಿಟಿಡಿ ಆಸೆಗೆ ಡಿ ಕುಮಾರಸ್ವಾಮಿ ಅವರು ತಣ್ಣೀರೆರಚಿದ್ದಾರೆ. ಆದ್ರೆ ಇವತ್ತು ದಿಢೀರ್ ಅಂತ ಸುರೇಶ್ ಬಾಬು ಹೆಸರು ಘೋಷಣೆಯಾಗಿದೆ. ಡಿ ಕುಮಾರಸ್ವಾಮಿ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಜಿಟಿ ದೇವೇಗೌಡ ಅವರು. ಹೀಗಾಗಿ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಮಾಡ್ತಾರಾ? ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವ ನಿರ್ಧಾರವನ್ನ ಮಾಡಿದ್ದಾರೆ ಜಿಟಿ ದೇವೇಗೌಡರು ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಜಿಟಿ ದೇವೇಗೌಡ ಅವರು ಸಿಡಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಚ್ಡಿಕೆ ಪುತ್ರ ವ್ಯಾಮೋಹದ ವಿರುದ್ಧ ಜಿಟಿ ದೇವೇಗೌಡರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟವನ್ನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕಟ್ಟೋದಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಹಾಗಾಗಿನೇ ನೀವೇ ಎಲ್ಲ ಕುಟುಂಬಸ್ಥರೇ ಎಲ್ಲ ಮಾಡ್ಕೊಂಡ್ಬಿಟ್ರೆ, ಅಧಿಕಾರವನ್ನ ಅನುಭವಿಸಿಬಿಟ್ರೆ ನಾವೆಲ್ಲ ಇರೋದು ಯಾಕೆ ಅನ್ನೋದು ಜಿಟಿ ದೇವೇಗೌಡರ ಪ್ರಶ್ನೆ. ಜೊತೆಗೆ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನವೂ ಕೂಡ ಕೈ ತಪ್ಪಿದೆ. ಇದು ಕೂಡ ಸಿಕ್ಕಾಪಟ್ಟೆ ನಿರಾಸೆ ಆಗಿಬಿಟ್ಟಿದೆ. ಇನ್ನು ಅಧ್ಯಕ್ಷ ಸ್ಥಾನವೂ ಕೂಡ ಕೈ ತಪ್ಪಿ ಬಿಟ್ರೆ ಮುಂದೇನು ಅನ್ನೋ ಚಿಂತನೆಯಲ್ಲಿದ್ದಾರೆ ಜಿಟಿ ದೇವೇಗೌಡರು. ಯಾಕೆ ಅಂತ ಹೇಳಿದ್ರೆ ಜೆಡಿಎಸ್ ಪಕ್ಷದಲ್ಲಿ ಬಹಳ ಹಿರಿಯರು, ಪ್ರಮುಖವಾದಂತ ನಾಯಕ ಕೂಡ ಹೌದು. ಅವರಿಗೆ ಶಾಸಕಾಂಗ ಪಕ್ಷದ ನಾಯಕವೂ ಸಿಗ್ಲಿಲ್ಲ. ಮತ್ತೊಂದು ಕಡೆ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಪಟ್ಟವೂ ಕೂಡ ಸಿಕ್ಕಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರ ಮೇಲೆ ಮುನಿಸಿಕೊಂಡಿದ್ದಾರೆ ದೇವೇಗೌಡರು, ಅಂದ್ರೆ ಜಿಟಿ ದೇವೇಗೌಡರು ಅನ್ನೋದು ಗೊತ್ತಾಗ್ತಾ ಇದೆ.